ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಪಾನ್ ಕಾರ್ಡ್ ಅಂದರೆ ನ್ಯೂ ಪಾನ್ ಕಾರ್ಡು ಏಪ್ರಿಲ್ 1ನೇ ತಾರೀಕು 2026ಇಂದ ಗೌರ್ಮೆಂಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೊಸ ರೂಲ್ಸ್ನ ಮಾಡಿದ್ದಾರೆ. ಮೊದಲೆಲ್ಲ ಪಾನ್ ಕಾರ್ಡ್ನ ಕೇವಲ ಜಸ್ಟ್ ಆಧಾರ್ ಕಾರ್ಡ್ ಮೂಲಕ ಮಾಡಿ ನಾವು ಬೇಗನೆ ಪಡ್ಕೊಳ್ಬೋದಿತ್ತು. ಇವಾಗ ಆ ರೀತಿ ಅಲ್ಲ. ಆಧಾರ್ ಕಾರ್ಡ್ ಜೊತೆ ಡೇಟ್ ಆಫ್ ಪ್ರೂಫ್ ಅಂದರೆ ಏಜ್ ಪ್ರೂಫಿಗೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡು ಕೇಳತ್ತೆ. ಸೊ ಇದನ್ನೆಲ್ಲ ಯಾವ ರೀತಿ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು, ಅಷ್ಟೇ ಅಲ್ಲದೆ ಮತ್ತೆ ಮೊದಲೆಲ್ಲ ತಂದೆ ಹೆಸರು ಅಷ್ಟೇ ಹಾಕಿದ್ರೆ ಸಾಕಿತ್ತು. ಇವಾಗ ತಾಯಿ ಹೆಸರು ಕೂಡ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಮತ್ತೆ ಮುಂಚೆ ಸರ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಎಲ್ಲ ಕನ್ಫ್ಯೂಸ್ ಆಗಿತ್ತು. ಇವಾಗ ಅದು ಕೂಡ ಯಾವ ರೀತಿ ಬಂದಿದೆ. ಸೊ ಪ್ರತಿಯೊಂದು ಕೂಡ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಸರಳವಾಗಿ ಹಾಕಿ ಪಾನ್ ಕಾರ್ಡ್ನ ಬೇಗ ಪಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನಿಮ್ಗೆ ಯಾವುದೇ ಕನ್ಫ್ಯೂಸ್ ಆಗಲ್ಲ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಒಂದು ವಿಡಿಯೋದಿಂದ ನೀವು ಈಸಿಯಾಗಿ ಪಾನ್ ಕಾರ್ಡ್ನ ನಾ ಹೇಳಿರೋ ರೀತಿ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಹೊಸ ಅಪ್ಡೇಟ್ಗಳನ್ನ ಮತ್ತು ಅಷ್ಟೇ ಅಲ್ಲದೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಜಾಸ್ತಿ ಟೈಮ್ ಮಾಡೋದು ಬೇಡ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸಿಂಪಲ್ ಆಗಿ ಸರ್ಚ್ ಬಾಕ್ಸ್ನಲ್ಲಿ NSDL ಅಂತ ಈ ರೀತಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಫಸ್ಟಿಗೆ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇವಾಗ ಏನಿಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ನಾವು ಆನ್ಲೈನ್ ಪಾನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಸಿಂಪಲ್ ಆಗಿ ಏನಿಲ್ಲ, ಕೆಳಗಡೆ ಸೆಲೆಕ್ಟ್ ಪಾನ್ ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಬಂದುಬಿಟ್ಟು ನ್ಯೂ ಪಾನ್ ಅಂತ ಫಸ್ಟಿಗೆ ಕಾಣಿಸ್ತಿದೆ ನೋಡಿ, ಈ ಪಾನ್ ಕಾರ್ಡ್ನ ಇದನ್ನು ಆಪ್ಷನ್ನ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಸೆಲೆಕ್ಟ್ ಅಪ್ಲಿಕೆಂಟ್ ಟೈಪ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಎಲ್ಲರೂ ಇಂಡಿವಿಜುವಲ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಸೊ ಹೊಸ ಪಾನ್ ಕಾರ್ಡ್ ಆಗಿರೋದ್ರಿಂದ. ಆಮೇಲೆ ಏನಿಲ್ಲ, ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಸೊ ಫಸ್ಟ್ ನೇಮ್ ಬಂದುಬಿಟ್ಟು ನಮ್ಮ ಹೆಸರಾಗಿರುತ್ತೆ, ಮಿಡಲ್ ನೇಮ್ ಬಂದುಬಿಟ್ಟು ತಂದೆ ಹೆಸರಾಗಿರುತ್ತೆ, ಲಾಸ್ಟ್ ನೇಮ್ ಬಂದು ನಮ್ಮ ಅಡ್ಡ ಹೆಸರು ಅಂದರೆ ಸರ್ ನೇಮ್ ಆಗಿರುತ್ತೆ. ಮೊದಲು ಉಲ್ಟಾ ಪಲ್ಟಾ ಇತ್ತು, ಇವಾಗ ಕನ್ಫ್ಯೂಸ್ ಆಗಬಾರ್ದಂತ NSDL ಅಂದರೆ ಪಾನ್ ಕಾರ್ಡ್ ಅವರು ಹೊಸ ಅಪ್ಡೇಟ್ನ ಮಾಡಿದ್ದಾರೆ ಏಪ್ರಿಲ್ ನಂತರ. ಸೊ ಫಸ್ಟಿಗೆ ನಮ್ಮ ನೇಮ್ನ ಹಾಕೋಬೇಕು. ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಹಾಕೋಬೇಕು. ಸೊ ಮಿಡಲ್ ನೇಮ್ ಏನಿದೆ ತಂದೆ ಹೆಸರು, ಸೊ ಅದನ್ನು ಹಾಕೋಬೇಕು. ಲಾಸ್ಟ್ ಸರ್ ನೇಮ್ ಅಂದರೆ ಅಡ್ಡ ಹೆಸರು ಇರುತ್ತೆ. ಸೊ ಅಡ್ಡ ಹೆಸರು ಏನಿದೆ ಅದೇ ರೀತಿ ಹಾಕೋಬೇಕು. ಎಷ್ಟು ಆಧಾರ್ ಕಾರ್ಡ್ಗಳಲ್ಲಿ ತಂದೆ ಹೆಸರು ಇರಲ್ಲ. ಸೊ ತಂದೆ ಹೆಸರು ಇಲ್ಲ ಅಂದರೆ ಹಾಕಬೇಡಿ, ಬಿಟ್ಬಿಡಿ. ತಂದೆ ಹೆಸರು ಇದ್ದರೆ ಮಾತ್ರ ಮಿಡಲ್ ನೇಮ್ ಹಾಕಿ, ಇಲ್ಲಾಂದರೆ ಸರ್ ನೇಮ್ ಹಾಕಲೇಬೇಕು, ಕಂಪಲ್ಸರಿ ಆಗಿರುತ್ತೆ. ಸೊ ನಿಮ್ಮ ಹೆಸರು ಸರ್ ನೇಮ್ ಕಂಪಲ್ಸರಿ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಇದ್ದರೂ ಕೂಡ ತಂದೆ ಹೆಸರು ಹಾಕಿ. ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಹಾಕಿ. ಅದಾದಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನೇ ಹಾಕಿ, ಓಕೆನಾ. ಯಾಕಂದರೆ ಕೆಲವೊಬ್ರದ್ದು ಮಿಸ್ಟೇಕ್ ಇರುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೋಡಿಕೊಂಡು ಕರೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಡೇಟ್ ಆಫ್ ಬರ್ತು ಮತ್ತು ಹೆಸರು. ಸೊ ಮೇನಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನೇ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕಾಲಮಲ್ಲಿ ಇಮೇಲ್ ಐ ಡಿನ ಎಂಟರ್ ಮಾಡೋದಿರುತ್ತೆ. ನೋಡಿ ಇಮೇಲ್ ಐ ಡಿ ಪರ್ಫೆಕ್ಟ್ ಆಗಿರೋ ಇಮೇಲ್ ಐ ಡಿನ ಎಂಟರ್ ಮಾಡಿ, ಮಿಸ್ಟೇಕ್ ಮಾಡ್ಕೋಬೇಡಿ. ಏನಕ್ಕಂತ ಅಂದರೆ ಅವರು ಅರ್ಜೆಂಟ್ಗೆ ಒಂದು ಸಾಫ್ಟ್ ಕಾಪಿನ ನಿಮ್ಮ PDF ನಿಮಗೆ ಇಮೇಲ್ಗೆ ಸೆಂಡ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೆ ಇಮೇಲ್ನ ರಾಂಗ್ ಆಗಿ ಹಾಕೋಬೇಡಿ, ಓಕೆನಾ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರ್ ಬಂದುಬಿಟ್ಟು ನಮ್ಮ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಹಾಕಿ. ಕೆಳಗಡೆ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೇಳುತ್ತೆ ಕೆಳಗಡೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಟೋಕನ್ ನಂಬರ್ ಬರುತ್ತೆ. ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಟೋಕನ್ ನಂಬರ್ ಬರುತ್ತೆ. ಸೊ ಈ ಟೋಕನ್ ನಂಬರ್ನ ಬರೆದಿಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಏನಕ್ಕಂತಂದರೆ ಅರ್ಧಕ್ಕೆ ಏನಾದ್ರು ಅಪ್ಲಿಕೇಶನ್ ಇದ್ದರೆ ಕಂಟಿನ್ಯೂ ಮಾಡ್ಲಿಕ್ಕೆ ಬೇಕಾಗುತ್ತೆ. ಆಮೇಲೆ ಏನಿಲ್ಲ, ಕೆಳಗಡೆ ಒಂದು ಕಂಟಿನ್ಯೂ ಬಟನ್ ಅಂತ ಕಾಣಿಸ್ತಿದೆ ಗೊತ್ತಾ. ಸೊ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಕಂಟಿನ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ಸೊ ಇವಾಗ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ಅಪ್ಲಿಕೇಶನ್ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಇಲ್ಲೇ ಸೆಲೆಕ್ಟ್ ಇರಲಿ. ಸೊ ಸೆಕೆಂಡ್ ಆಪ್ಷನ್ ಎಲ್ಲ ಬಂದುಬಿಟ್ಟು ಸೆಕೆಂಡು ಥರ್ಡು ಬಂದುಬಿಟ್ಟು ಅವೆಲ್ಲ ಲೇಟ್ ಪ್ರೊಸೆಸ್ಸು, ಯಾಕಂದ್ರೆ ಅವೆಲ್ಲ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಸೊ ಸೆಕೆಂಡ್ ಆಪ್ಷನಲ್ಲಿ ನಾವು ನೋಡೋದಾದರೆ ಏನಂತ ಅಂದರೆ ಫೋಟೋ ಸಿಗ್ನೇಚರ್ ಬೇಕಾಗಿರೋದನ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಆಪ್ಷನ್ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಫೋಟೋ ಬರುತ್ತೆ. ಸೊ ಟೆನ್ಷನ್ ತೊಗೋಬೇಡಿ, ನಮ್ಗೆ ಪಾನ್ ಕಾರ್ಡ್ ಓನ್ಲಿ ಬ್ಯಾಂಕಿಂದ ಕಷ್ಟೇ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಫೋಟೋ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಬಂದರೂ ನಡೆಯುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ನೇ ನಮ್ಮದು ಸೆಲೆಕ್ಟ್ ಇರಲಿ.
ಆಧಾರ್ ಆನ್ಲೈನ್ ಈ ಆಪ್ಷನ್ ಮಾತ್ರ ಸೆಲೆಕ್ಟ್ ಇರಲಿ. ಅದು ಆಲ್ರೆಡಿ ಟಿಕ್ ಇರುತ್ತೆ, ನೀವೇನು ಚೇಂಜ್ ಮಾಡ್ಕೊಳ್ಬೇಡಿ, ಅದೇ ಇರಲಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಆಧಾರ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ನಂಬರ್ ಕೇಳುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ 12 ನಂಬರ್ ಇರುತ್ತಲ್ವ, ಅದರ 4ನೇ ನಂಬರ್, ಲಾಸ್ಟ್ 4 ನಂಬರ್ನ ಇಲ್ಲಿ ಹಾಕಿ. ಸೊ ಆಧಾರ್ ಕಾರ್ಡಿಂದು ಲಾಸ್ಟ್ 4 ಡಿಜಿಟ್ ನಂಬರ್ ಅಷ್ಟೇ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕೆಳಗಡೆ ನಾವು ನೋಡೋದಿದ್ರೆ ಇಲ್ಲಿ ಏನಿಲ್ಲ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಸ್ ನೋ ಅಂತ ಇರುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ನಮ್ಮ ಹೆಸರು ನಾವೇನು ಹಾಕಿರ್ತೀವಲ್ಲ, ಇವಾಗ ನಮ್ಮ ಹೆಸರು, ನಮ್ಮ ತಂದೆ ಹೆಸರು, ಸರ್ ನೇಮ್ ಎಲ್ಲ ಬಂದಿರುತ್ತೆ, ಡೇಟ್ ಆಫ್ ಬರ್ತ್ ಎಲ್ಲ ಕಾಣಿಸ್ತಿರುತ್ತೆ. ಸೊ ನೋಡ್ಬೋದು ನಾವೇನು ಹಾಕಿದ್ದೀವಿ ಸರಿ ಇದೆನಾ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳಿ. ಅದಾದಮೇಲೆ ಏನಿಲ್ಲ, ಸಿಂಪಲ್ಲಾಗಿ ಮತ್ತೆ ಕೆಳಗಡೆ ಮತ್ತೆ ಅದ್ರ ಪಕ್ಕದಲ್ಲಿ ಇದು ಜೆಂಡರ್ ಕೇಳುತ್ತೆ, ನೀವು ಮೇಲ್ ಫೀಮೇಲ್ ಅಂತ ನೋಡ್ಬೋದು. ಇಲ್ಲಿ ನೋಡಿ ಸೆಲೆಕ್ಟ್ ಅಂತ ಇದೆ ನೋಡಿ ಜೆಂಡರು, ಇಲ್ಲಿ ಮೇಲ್ ಫೀಮೇಲ್ ನಿಮ್ದು ಯಾವುದಿದೆ ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಪೇರೆಂಟ್ಸ್ ಡೀಟೇಲ್ಸ್ನ ಹಾಕಬೇಕಾಗಿರುತ್ತೆ, ಅಂದರೆ ತಂದೆ ಹೆಸರೆಲ್ಲ ಹಾಕಬೇಕಾಗಿರುತ್ತೆ. ಇದು ನೀವು ಅಕಸ್ಮಾತ್ ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ಇಲ್ಲಿ ತಂದೆ ಹೆಸರೇ ಹಾಕಬೇಕಾಗಿರುತ್ತೆ, ಗಂಡನ ಹೆಸರು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕಂದರೆ ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಅಂತ ಬರುತ್ತೆ, ಹಸ್ಬೆಂಡ್ ನೇಮ್ ಅಂತ ಬರಲ್ಲ. ಸೊ ಇಲ್ಲಿ ನೀವೇನಿಲ್ಲ ತಂದೆ ಫಸ್ಟ್ ನೇಮ್ ಕೇಳುತ್ತೆ, ತಂದೆ ಮಿಡಲ್ ನೇಮ್ ಕೇಳುತ್ತೆ, ತಂದೆ ಸರ್ ನೇಮ್ ಕೇಳುತ್ತೆ. ಸೊ ಸೇಮ್ ಇದು ಕೂಡ ತಂದೆ ಹೆಸರು ಮಿಡಲ್ ನೇಮ್ ಹಾಕೋ ಅವಶ್ಯಕತೆ ಇಲ್ಲ, ಮಿಡಲ್ ನೇಮ್ನ ಹಾಕಬೇಡಿ. ಓಕೆನಾ. ಸೊ ಎಷ್ಟು ಜನಕ್ಕೆ ಮಿಡಲ್ ನೇಮ್ ಅಂದರೆ ತಂದೆ ಹೆಸರು ಅಂದರೆ ನಿಮ್ಮ ಅಜ್ಜನ ಹೆಸರು ಹಾಕ್ಬೇಕಂತ ಇದ್ದರೆ ಹಾಕಿ, ಇಲ್ಲ ಅಂದರೆ ಬಿಟ್ಟುಬಿಡಿ. ಎಷ್ಟು ಜನಕ್ಕೆ ಹಾಕಬೇಕಂತ ಇರುತ್ತೆ ಹಾಕ್ಕೊಳ್ಳಿ. ನನ್ನ ಪ್ರಕಾರ ನಿಮ್ಮ ತಂದೆ ಹೆಸರು ಮತ್ತು ಸರ್ ನೇಮ್ನ ಅಷ್ಟೇ ಟೈಪ್ ಮಾಡ್ಕೊಳ್ಳಿ, ಬೆಟರ್. ಓಕೆನಾ, ನೋ ಪ್ರಾಬ್ಲಮ್. ನಿಮ್ಗೆ ಬೇಕಿದ್ರೆ ಮಿಡಲ್ ನೇಮ್ನು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಮುಂಚೆ ಖಾಲಿ ತಂದೆ ಹೆಸರು ಅಷ್ಟೇ ಟೈಪ್ ಮಾಡಬೇಕಿತ್ತು, ಕೆಳಗಡೆ ಕಾಲಮ್ ಅವಶ್ಯಕತೆ ಇರಲಿಲ್ಲ ಮದರ್ ನೇಮು. ಇವಾಗ ಈ ಸಲ ಏನು ರೂಲ್ಸ್ ಬಂದಿದೆ ಅಂದರೆ ತಾಯಿ ಹೆಸರು ಮತ್ತು ಸರ್ ನೇಮ್ನ ಕಂಪಲ್ಸರಿ ಇಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕಂತ ಇರುತ್ತೆ. ಸೊ ನೀವು ಕೇಳ್ಬೋದು ಪಾನ್ ಕಾರ್ಡಲ್ಲಿ ತಾಯಿ ಹೆಸರು ಬರುತ್ತಾ ತಂದೆ ಹೆಸರು ಬರುತ್ತಾ ಅಂತ, ಅದನ್ನು ಹೇಳ್ತೀನಿ ನೋಡಿ. ಬಟ್ ಇಲ್ಲಿ ಏನಂದರೆ ತಂದೆ ಹೆಸರು ತಾಯಿ ಹೆಸರು ಇಬ್ಬರದು ಕೂಡ ಟೈಪ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ನೋಡಿ ಸೆಲೆಕ್ಟ್ ಪೇರೆಂಟ್ಸ್ ಟು ಪ್ರಿಂಟೆಡ್ ಆನ್ ಪಾನ್ ಕಾರ್ಡ್ ಅಂತ ಬಂದಿದೆ. ಇದ್ರ ಮೇಲೆ ನಾವು ಇವಾಗ ಏನಂದರೆ ಫಾದರ್ ಮದರ್ ಅಂತ ಇರುತ್ತೆ. ಸೊ ನಮಗೆ ಪಾನ್ ಕಾರ್ಡಲ್ಲಿ ತಂದೆ ನೇಮ್ ಪ್ರಿಂಟ್ ಬೇಕಲ್ವ, ಅದಕ್ಕೆ ಇಲ್ಲಿ ಕೆಳಗಡೆ ನೋಡಿ ಫಾದರ್ ನೇಮ್ ಮದರ್ ನೇಮ್ ಅಂತ ಗ್ರೀನ್ ಮಾರ್ಕಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಫಸ್ಟ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ಕಾಲಮ್ನ ಫಸ್ಟ್ ಈ ಬಾಕ್ಸ್ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಚೆಕ್ ಬಾಕ್ಸ್ನ. ಸೊ ಇದನ್ನು ಫಾದರ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಅಷ್ಟೇ ಬರುತ್ತೆ, ಮತ್ತು ಮದರ್ ನೇಮ್ ಟೈಪ್ ಮಾಡ್ಕೊಂಡಿರೋದು ಬಂದಿರಲ್ಲ. ಜಸ್ಟ್ ಮದರ್ ನೇಮ್ ರೆಫರೆನ್ಸ್ಗೆ ಹಾಕಬೇಕಾಗಿರುತ್ತೆ. ನೀವು ಫಾದರ್ ನೇಮ್ ಅಂತ ಅಲ್ಲಿ ಮೇಲ್ಗಡೆ ಎಲ್ಲ ಟೈಪ್ ಮಾಡಿಕೊಂಡು ಫಾದರ್ ಮದರ್ ನೇಮ್ ಎಲ್ಲ ಟೈಪ್ ಆದಮೇಲೆ ಕೆಳಗಡೆ ಫಾದರ್ ನೇಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡಿ ತುಂಬ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನಾವೇನಂದರೆ ಸ್ಯಾಲ್ರಿ, ಆಮೇಲೆ ಇಲ್ಲಿ ಇನ್ಕಮು ಏನೇನು ತುಂಬ ಬರುತ್ತೆ. ಇದರಲ್ಲಿ ನಾವು ಲಾಸ್ಟ್ ಆಪ್ಷನ್ ನೋ ಇನ್ಕಮ್ ಅಂತ ಇದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ನೋ ಇನ್ಕಮ್ ಮೇಲೆ. ಸೊ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಇಲ್ಲಿ ಇದು ರೆಸಿಡೆನ್ಸಿ ಅಡ್ರೆಸ್ ಎಲ್ಲ ಫಿಲಪ್ ಮಾಡೋದು ಬೇಡ, ಡೈರೆಕ್ಟ್ ಕೆಳಗಡೆ ಬಂದು ಇಲ್ಲಿ ಟೆಲಿಫೋನ್ ನಂಬರ್ ಕೇಳುತ್ತೆ. ಇಲ್ಲಿ ಬಂದುಬಿಟ್ಟು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು. INDIA ಅಂತ ಸರ್ಚ್ ಮಾಡ್ಕೊಳ್ಳಿ, ಇಲ್ಲಿ ಬಂದುಬಿಡುತ್ತೆ ಇಂಡಿಯಾ ಅಂತ. ಸೊ ನಮ್ಮ ಕಂಟ್ರಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ಫೋನ್ ನಂಬರು ಇಮೇಲ್ ID ಕಾಣಿಸುತ್ತೆ, ಜಸ್ಟ್ ಅದನ್ನೇನು ಮಾಡಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೇಳುತ್ತೆ, ಇಲ್ಲಿ ನಾವು ರೆಸಿಡೆಂಟ್ ಅಂತ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಮತ್ತೇನು ಫಿಲಪ್ ಮಾಡೋದು ಬೇಡ, ಡೈರೆಕ್ಟ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡೈರೆಕ್ಟ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಏರಿಯಾ ಕೋಡು, AO ಕೋಡು, ರೀಜನಲ್ ಕೋಡು, AO ನಂಬರ್ ಎಲ್ಲ ಕೇಳುತ್ತೆ. ಸೊ ಇದೇನು ಫಿಲಪ್ ಮಾಡೋ ಅವಶ್ಯಕತೆ ಇರಲ್ಲ. ಅದ್ರ ಬದಲು ಏನು ಮಾಡಬೇಕಂತಂದ್ರೆ ಕೆಳಗಡೆ ಪಿನ್ ಕೋಡ್ ಅಂತ ಕಾಣಿಸ್ತಿದೆ, ಇಲ್ಲಿ ಪಿನ್ ಕೋಡ್ನ ಹಾಕಿ ಜಸ್ಟ್ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ತಾನೇ ಫಿಲಪ್ ಆಗಿಬಿಡುತ್ತೆ. ಓಕೆನಾ, ನೀವು ಜಸ್ಟ್ ಪಿನ್ ಕೋಡ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಫಿಲಪ್ ಆಗುತ್ತೆ. ಅದೇ ರೀತಿ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಸೆಲೆಕ್ಟ್ ಫ್ರಮ್ ಯುವರ್ದು ಬಿಲ್ಲು ಅಂತ. ಸೊ ಇಂಡಿಯಾ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ಕರ್ನಾಟಕ ಅಲ್ವಾ, ಸೊ ನಾವು ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಮ್ಮ ಸ್ಟೇಟ್ನ. ಸೊ ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಆಪ್ಷನ್ಸ್ ಬರುತ್ತೆ ಸಿಟಿ ಅಂತ, ಇಲ್ಲಿ ನಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಮ್ದು ಯಾವ ಡಿಸ್ಟಿಕ್ ಅಪ್ಪ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ತಾಲೂಕೆಲ್ಲ ಬರಲ್ಲ, ಡಿಸ್ಟಿಕ್ ಬರ್ಬೋದು. ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನು ಎಲ್ಲ ಕಾಣಿಸುತ್ತೆ, ಅದನ್ನು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂತಿಲ್ಲ. ಸೊ ಇವಾಗ ನೋಡಿ ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಪಕ್ಕದ ಈ ಆಪ್ಷನ್ ಬೇಡ, ಡೈರೆಕ್ಟ್ ಫೇಚ್ ಅಂತ ಕೊಡಿ. ಫೇಚ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ನಿಮ್ದು ಎಲ್ಲ ಈ ರೀತಿ ಬಂದಿರುತ್ತೆ. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ ಕಾಣಿಸ್ತಿದೆ, ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಎಲ್ಲ ಕೇಳುತ್ತೆ. ಸೊ ಇದೇನಿಲ್ಲ, ಲಾಸ್ಟಿಗೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ವ, ಸೊ ಇದು ಮೇನ್ ಆಗಿರುತ್ತೆ. ಮೊದಲೆಲ್ಲ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತಿಗೆ ಏನೂ ಕೇಳಲಾಗಿತ್ತು. ಸೊ ಇವಾಗ ನೋಡಿ ಏಪ್ರಿಲ್ 1ರಿಂದ 2026ಇಂದ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ನಾವು ಏಜಿಗೆ ಯಾವ್ದಾದ್ರು ಒಂದು ಪ್ರೂಫ್ನ ಅಂದರೆ ಡಾಕ್ಯುಮೆಂಟ್ಸ್ ಪ್ರೂಫ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಇನ್ನೊಂದು ಯಾವ್ದಾದ್ರು ಡ್ರೈವಿಂಗ್ ಲೈಸೆನ್ಸು, ಇಲ್ಲಾಂದರೆ SSLC ಮಾರ್ಕ್ಸ್ ಕಾರ್ಡು, ವೋಟರ್ ID, ಬರ್ತ್ ಸರ್ಟಿಫಿಕೇಟು,
ಸೊ ನಿಮ್ಮದು ಪಾಸ್ಪೋರ್ಟ್ ಯಾವುದ್ರಲ್ಲಾದರೂ ನೇಮ್ಸ್ ಅಂದರೆ ಡೇಟ್ ಆಫ್ ಬರ್ತು ಸೇಮ್ ಇರಬೇಕು ಆಧಾರ್ ಕಾರ್ಡಲ್ಲಿರೋ ರೀತಿ. ಸೊ ಅಂಥದ್ದನ್ನ ನೀವು ಇಲ್ಲಿ ಆಪ್ಷನ್ ಅಕಸ್ಮಾತ್ ಇವಾಗ ನಾನು SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು. ಡ್ರೈವಿಂಗ್ ಲೈಸೆನ್ಸ್ ಮಾಡೋದಾದರೆ ಡ್ರೈವಿಂಗ್ ಲೈಸೆನ್ಸ್, ನೀವು ಯಾವ್ದು ಅಪ್ಲೋಡ್ ಮಾಡ್ತೀರಲ್ವಾ ಡೇಟ್ ಆಫ್ ಬರ್ತ್ ಪ್ರೂಫಿಗೆ, ಸೊ ಅದನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಆಪ್ಷನ್ನು. ನಾನು ನೋಡಿ ಇವಾಗ ನಾನು ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅಂದರೆ ಮೆಟ್ರಿಕ್ಯುಲೇಷನ್ ಮಾರ್ಕ್ ಶೀಟ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ SLC ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮದು ಡಾಕ್ಯುಮೆಂಟ್ಸ್ ಯಾವ್ದು ಸರಿ ಇದೆ ಅದನ್ನೇ ನಿಮ್ಗೆ ಬೇಗ ಅಂದರೆ ಡೇಟ್ ಆಫ್ ಬರ್ತ್ ಸರಿ ಇರೋದು ಆಧಾರ್ ಕಾರ್ಡ್ ಇರೋ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಫೋಟೋ ಐಡೆಂಟಿ ಕಾರ್ಡ್ ಅಂದರೆ ಇದು ವೋಟರ್ ID ಆಗಿರುತ್ತೆ. ಸೊ ಮೆಟ್ರಿಕ್ಯುಲೇಷನ್ ಮಾರ್ಕ್ ಶೀಟ್ ಎಲ್ಲ ರೆಕಗ್ನೈಸ್ ಬೋರ್ಡ್ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಸೊ ನಾ ಇದನ್ನು ಇವಾಗ ಮೆಟ್ರಿಕ್ಯುಲೇಷನ್ ಮಾರ್ಕ್ ಶೀಟ್ ಬೋರ್ಡ್ನ ಫಸ್ಟಿಗೆ ಇದು ಕಾಣಿಸ್ತಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಮ್ಮ ನೇಮ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಡಿಕ್ಲರೇಷನ್ ನೇಮಲ್ಲಿ. ಸೊ ನೋ ಪ್ರಾಬ್ಲಮ್, ಏನಿಲ್ಲ. ಅದ್ರ ಪಕ್ಕದಲ್ಲಿ ಇಲ್ಲಿ ಏನು ಬಂದಿರುತ್ತೆ ಅಂದರೆ ಸೆಲ್ಫ್ ಅಂತ ಆಪ್ಷನ್ ಇರುತ್ತೆ. ಸೊ ಫಸ್ಟ್ ಸೆಲ್ಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕೆಳಗಡೆ ಪ್ಲೇಸ್ ಕೇಳುತ್ತೆ. ಸೊ ಪ್ಲೇಸ್ ಬಂದುಬಿಟ್ಟು ನಿಮ್ಮ ತಾಲೂಕು ಏನಿದೆ ಸೊ ಆ ತಾಲೂಕು ನೇಮ್ನ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಿಮ್ಮ ತಾಲೂಕೇನು ಅದನ್ನು ನೇಮ್ನ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೇಮ್ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಇರೋ ರೀತಿಯೇ. ಸೊ ಸರಿಯಾಗಿರುತ್ತೆ ಎಲ್ಲ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಡಿಸಿಗ್ನೇಷನ್ ಅಂತ ಕೇಳುತ್ತೆ. ಸೊ ಡಿಸಿಗ್ನೇಷನ್ ಏನಪ್ಪ ಅಂತಂದರೆ ನೀವೇನಾದ್ರು ಕಾಲೇಜ್ ಸ್ಟೂಡೆಂಟ್ ಆದರೆ ಇನ್ನೂ ಸ್ಟಡಿ ಮಾಡ್ತಿದ್ರೆ ಇಲ್ಲಿ ಸ್ಟೂಡೆಂಟ್ ಅಂತ ಹಾಕಿ, ನೀವೇನಾದ್ರು ಕೂಲಿ ಕೆಲಸ ಮಾಡ್ತಿದ್ರೆ ಲೇಬರ್ ಅಂತ ಹಾಕಿ, ಅಕಸ್ಮಾತ್ ನೀವೇನಾದರೂ ಗೌರ್ಮೆಂಟ್ ಪ್ರೈವೇಟ್ ಜಾಬಲ್ಲಿದ್ದರೆ ಎಂಪ್ಲಾಯ್ ಅಂತ ಹಾಕಿ. ಸೊ ಆಲ್ಮೋಸ್ಟ್ ಎಲ್ಲರೂ ಸ್ಟೂಡೆಂಟ್ ಅಥವಾ ಲೇಬರ್ ಅಂತ ಹಾಕಿ. ಡಿಸಿಗ್ನೇಷನ್ ನಾನು ನಾರ್ಮಲಾಗಿ ನಿಮಗೆ ಸುಮ್ಮನೆ ನಿಲ್ ಅಂತ ಹಾಕಿದ್ದೀನಿ, NIL ಅಂತ. ನೀವು ಲೇಬರ್ ಅಥವಾ ಸ್ಟೂಡೆಂಟ್ ಯಾವುದಿದೆ ಅದನ್ನು ಹಾಕಿ, ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಆಮೇಲೆ ಕೆಳಗಡೆ ಸಿಂಪಲಾಗಿ ನೋಡ್ಬೋದು, ಕೆಳಗಡೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಏನು ಡಾಕ್ಯುಮೆಂಟ್ಸ್ ಅಂದರೆ ಇವಾಗ ನಾವು ಮೇಲ್ಗಡೆ SLC ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಸೆಲೆಕ್ಟ್ ಮಾಡಿದ್ದೀವಲ್ವ, ಅದನ್ನೇ ಇಲ್ಲಿ 300 KB PDF ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಏನು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ವೋಟರ್ ID ಇದ್ದರೆ ವೋಟರ್ ID, ಆಮೇಲೆ ಡ್ರೈವಿಂಗ್ ಲೈಸೆನ್ಸು, SLC ಮಾರ್ಕ್ಸ್ ಕಾರ್ಡ್ ಇದ್ದರೆ SLC, ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್, ಏನಿದೆ ಅಲ್ವ ಅದನ್ನು PDF ಮಾಡಿಕೊಂಡು 300 KB ಒಳಗೆ ಹಾಕಿ. ಇಲ್ಲಿ ನೋಡಿ ಈ ರೆಡ್ಡಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಿದೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ, ಇಲ್ಲ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಯಾವ PDF ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಮಿಟ್ ಕೊಡಬೇಡಿ, ಸೆಲೆಕ್ಟ್ ಆದಮೇಲೆ ಅಪ್ಲೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಅಪ್ಲೋಡ್ ಕೊಡಬೇಕು. ಸೆಲೆಕ್ಟ್ ಆದಮೇಲೆ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಕೊಡಬೇಕು. ಆಮೇಲೆ ಕೆಳಗಡೆ ಬಂದು ಇವಾಗ ನೋಡಿ ಈ ರೀತಿ ಇಲ್ಲಿ ರಿಮೂವ್ ಅಂತ ಆಪ್ಷನ್ ಬರಬೇಕು. ರಿಮೂವ್ ಅಂತ ಆಪ್ಷನ್ ಬಂದರೆ ನಮ್ಮದು PDF ಅಪ್ಲೋಡ್ ಆಗಿದೆ ಅಂತ ಅರ್ಥ, ಓಕೆನಾ? ಅಕಸ್ಮಾತ್ ಏನಾದ್ರು PDF ಸರಿ ಇಲ್ಲ ಅಂದರೆ ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸಲ ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ರಿಮೂವ್ ಅಂತ ಬಂದರೆ ಇದರ ಅರ್ಥ ಏನಪ್ಪ ಅಂದರೆ PDF ಅಪ್ಲೋಡ್ ಆಗಿದೆ ಅಂತ. ಸೊ ಇವಾಗ ಏನಿಲ್ಲ, ಸಿಂಪಲಾಗಿ PDFನ ನಾವು ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಇದೆ, ಈ ಸಬ್ಮಿಟ್ ಬಟನ್ ಮೇಲೆ ಸಿಂಪಲಾಗಿ ನಾವು ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಲವೊಂದು ಸಲ ನಾವು ಏನಾದ್ರು ಸರಿಯಾಗಿ ಫಿಲಪ್ ಮಾಡಿಲ್ಲ ಅಂದರೆ ಇನ್ನೊಂದು ಸಲ ಹೋಗಿ ಫಿಲಪ್ ಮಾಡ್ಕೊಂಡು ಬಂದು ಸಬ್ಮಿಟ್ ಮಾಡಬೇಕು. ಸೊ ಇವಾಗ ನಂದು ಎಲ್ಲ ಸರಿ ಇದೆ, ಅದಕ್ಕೆ ನಾನು ಸಬ್ಮಿಟ್ ಕೊಟ್ಟ ತಕ್ಷಣ ಸಬ್ಮಿಟ್ ಆಗ್ತಿದೆ. ಸೊ ಸಬ್ಮಿಟ್ ಆದ ತಕ್ಷಣ ನೋಡಿ ಇಲ್ಲಿ ನೋಡಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ರೊಸೀಡ್ ಕಂಟಿನ್ಯೂ ಅಂತ ಬರುತ್ತೆ. ಇಲ್ಲಿ ಎಂಟರ್ ಯುವರ್ ಆಧಾರ್ ಕಾರ್ಡ್ ಫಸ್ಟ್ 8 ಡಿಜಿಟ್, ಅಂದರೆ ನಾವು ಫಸ್ಟಿಗೆ 4 ಲಾಸ್ಟಿನ 4 ಹಾಕಿದ್ವಿ, ಇವಾಗ ಏನಿಲ್ಲ ಫಸ್ಟ್ 8 ನಂಬರ್ ಹಾಕಬೇಕು. ಆಧಾರ್ ಕಾರ್ಡಿಂದ ಫಸ್ಟ್ 8 ನಂಬರ್ ಅಷ್ಟೇ, ಗೊತ್ತಾಯ್ತಾ? ಆಧಾರ್ ಕಾರ್ಡಲ್ಲಿ 12 ನಂಬರ್ ಇರುತ್ತೆ. ಸೊ ಇವಾಗ ಖಾಲಿ 8 ನಂಬರ್ನ ಅಷ್ಟೇ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಿಂದು. ಅದಾದಮೇಲೆ ಕೆಳಗಡೆ ನಮ್ದು ಏನು ನೇಮು, ಡೇಟ್ ಆಫ್ ಬರ್ತು, ಸೊ ನಮ್ದು ಏನೇನಿದೆ ಎಲ್ಲ ನಾವು ಇಲ್ಲಿ ಫಿಲಪ್ ಮಾಡಿರ್ತೀವಿ, ಅದೆಲ್ಲ ಸರಿ ಇದೆನಾ ಇಲ್ಲ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ತಂದೆ ಹೆಸರು ಎಲ್ಲ ಒಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು ಬರುತ್ತೆ. ಸೊ ಅದು ಸರಿಯಾಗಿದೆ ಅಲ್ಲ, ಒಂದು ಸಲ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಚೆಕ್ ಮಾಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸೊ ಇವಾಗ ನಾನು ಎಲ್ಲ ಚೆಕ್ ಮಾಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಸೇಮ್ ಅದೇ ರೀತಿ ನೋಡಿ. ಇವಾಗ ನೋಡಿ ಲಾಸ್ಟ್ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಾದ್ಮೇಲೆ ನಮ್ಮ ನೇಮ್ ಎಲ್ಲ ಕಾಣುತ್ತೆ. ಆಮೇಲೆ ಅದೇ ರೀತಿ ಕೆಳಗಡೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದು ಏನಂತನೂ ಬರುತ್ತೆ. ಆಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಇದೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಇಲ್ಲಿ ನೋಡಿ ಈ ರೀತಿ ಬಂದಿರುತ್ತೆ, ಆನ್ಲೈನ್ ಪೇಮೆಂಟ್ ಮೂಡ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದರ್ ಪೇಮೆಂಟ್ಸ್ ಮೂಡ್. ಆಮೇಲೆ ಆನ್ಲೈನ್ ಪೇಮೆಂಟ್ ಸೆಕೆಂಡ್ ಬಿಲ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಲೋಡಿಂಗ್ ಆಗುತ್ತೆ. ಮತ್ತು ಪೇ ಕನ್ಫರ್ಮ್ ಅಂತ ಬರುತ್ತೆ, ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ಈ ರೀತಿ ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ಪೇಮೆಂಟ್ ಆಪ್ಷನ್ಗಳು ಶೋ ಆಗುತ್ತೆ. ಇದರಲ್ಲಿ ನಮಗೆ 3ನೇ ಆಪ್ಷನ್ UPI ಅಂತ ಕಾಣಿಸ್ತಿದೆ, ಗೊತ್ತಾ? ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ಕ್ಯಾನ್ QR ಅಂತ QR ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು ಫೋನ್ಪೇ, ಗೂಗಲ್ ಪೇ, ಎನಿ ಅದರ್ಸ್ ಏನು ಆನ್ಲೈನ್ ಪೇಮೆಂಟ್ ಇದೆ ಅಲ್ವಾ, ನೀವು ಅದರಿಂದ ಇಲ್ಲಿ ಈ ಸ್ಕ್ಯಾನರ್ಗೆ ಪೇ ಮಾಡ್ಬೋದು. ಸೊ 106 ರೂಪಾಯಿ ಕಟ್ ಆಗುತ್ತೆ. ಸೊ ಕಟ್ ಆದ ತಕ್ಷಣ ನೀವು ಕರೆಕ್ಟ್ ಪೇ ಮಾಡಬೇಕು. ಪೇ ಮಾಡಾದ್ಮೇಲೆ ಕಟ್ ಆದ ತಕ್ಷಣ ಒಂದೇ ಸಲ ಬ್ಯಾಕ್ ಬರಬೇಡಿ. ಸೊ ಇವಾಗ ನೋಡಿ ನಾನು ಪೇ ಮಾಡ್ತೀನಿ. ಸೊ ಪೇ ಮಾಡಿ ಅಮೌಂಟ್ ಫೋನ್ಪೇದಿಂದ ಕಟ್ ಆದಮೇಲೆ ನೋಡಿ ಇಲ್ಲಿ ವೇಟ್
ವೇಟ್ ರೆಸ್ಪಾನ್ಸ್ 1 ಮಿನಿಟ್ ಅಂತ ಬರುತ್ತೆ. ನೀವು 1 ನಿಮಿಷ ತನಕ ವೇಟ್ ಮಾಡಿ. ಸೊ ಅರ್ಜೆಂಟ್ ಬ್ಯಾಕೆಲ್ಲ ಬರಬೇಡಿ. ಸೊ ಆಟೋಮೆಟಿಕ್ಲಿ ನೋಡಿ, ಇವಾಗ ವೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಸಕ್ಸಸ್ ಅಂತ ಒಂದು ಮೆಸೇಜ್ ಬರುತ್ತೆ ನೋಡಿ. ಇಲ್ಲಿ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಕೆಳಗಡೆ ಅದೇ ರೀತಿ ಸ್ಕ್ರೋಲ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಇನ್ನೊಂದು ಸಲ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಅಂತ ಬರುತ್ತೆ. ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಇಲ್ಲಿ ಕಂಟಿನ್ಯೂ ವಿತ್ KYC ಅಂತ ಬರುತ್ತೆ. ಕಂಟಿನ್ಯೂ ವಿತ್ KYC ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ವಿತ್ KYC ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗಿ ನಿಮ್ಮ ಆಧಾರ್ ನಂಬರ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತಲ್ವ ಅದಕ್ಕೆ ಒಂದು OTP ಬಂದಿರುತ್ತೆ, 6 ನಂಬರ್ OTP. ಸೊ ಆ OTPನ ಪರ್ಫೆಕ್ಟಾಗಿ ಹಾಕಿ, ಯಾಕಂದರೆ 2 ಸಲ ಅಷ್ಟೇ ಹಾಕಬೇಕಾಗಿರುತ್ತೆ. ಸೊ 2 ಸಲನೂ ರಾಂಗ್ ಹಾಕಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸೊ ಸರಿಯಾಗಿ ನೋಡ್ಕೊಂಡು ಹಾಕಿ, ಇದು ಏನು OTPನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸ್ತಿದೆ ನೋಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಕ್ಲಿಕ್ ಹರ್ ಟು ಕಂಟಿನ್ಯೂ ಪ್ರೊಸೀಡ್ ಅಂತ ಬರುತ್ತೆ. ಸೊ ಕಂಟಿನ್ಯೂ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲಾಗಿ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಒಂದು ಬಾಕ್ಸ್ ಕಾಣಿಸ್ತಿದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಆಡಿದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ 12 ನಂಬರ್ನ ಹಾಕಿ, ಫುಲ್ ಆಧಾರ್ ಕಾರ್ಡ್ ನಂಬರ್ ಏನಿದೆ 12 ಡಿಜಿಟ್ ನಂಬರ್ ಅದನ್ನೆಲ್ಲ ಹಾಕಿಬಿಟ್ಟು ಕೆಳಗಡೆ ಸೆಂಡ್ OTP ಅಂತ ಇದೆ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ 6 ನಂಬರ್ದು. ಸೊ ಆ OTPನ ಹಾಕಿಬಿಟ್ಟು ನಾವು ಇಲ್ಲಿ ವೆರಿಫೈ OTP ಅಂತ ಕೊಡಬೇಕು. ಸೊ ಸಿಂಪಲಾಗಿ OTPನ ಹಾಕಿ ಕೆಳಗಡೆ ವೆರಿಫೈ OTP ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಲೋಡಿಂಗ್ ಆಗುತ್ತೆ. ಸಕ್ಸಸ್ಫುಲಿ ವೆರಿಫೈಡ್ ಅಂತ ಕೆಳಗಡೆ ಕಾಣಿಸುತ್ತೆ. ಸೊ ಅದಾದಮೇಲೆ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡಿಂಗ್ ಆಗಲಿಕ್ಕೆ. ಅದಾದಮೇಲೆ ನೋಡಿ ಈ ರೀತಿ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಪ್ಪ ಅಂತ ಅಂದರೆ ಸಿಂಪಲಾಗಿ ನಾನು ಹೇಳಿಬಿಡ್ತೀನಿ. ಸೊ ನಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗಿರುತ್ತೆ. ಸೊ ಪಾಸ್ವರ್ಡ್ ಯಾವ ರೀತಿ ಡೇಟ್ ಆಫ್ ಬರ್ತ್ ಅಂದರೆ, ನಮ್ಮ ಡೇಟ್ ಆಫ್ ಬರ್ತ್ ಇವಾಗ ಎಕ್ಸಾಂಪಲ್ ಆಗಿ ನಾವು ಯಾವ ರೀತಿ ಹಾಕಿರ್ತೀವಿ ಅಂತ ಅಂದರೆ, ಈ ರೀತಿ ಇವಾಗ ನಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನಾವು ಮಿಡ್ಲ್ ಚಿಹ್ನೆ ಗಿನ್ನೆ ಏನು ಹಾಕಬಾರ್ದು, ಡೈರೆಕ್ಟಾಗಿ ಈ ರೀತಿ ಟೈಪ್ ಮಾಡ್ಕೊಳ್ಬೇಕು ನೋಡಿ. ಮಿಡ್ಲ್ ಚಿಹ್ನೆ ಸ್ಲ್ಯಾಶ್ ಏನು ಹಾಕಬಾರ್ದು, ಡೈರೆಕ್ಟ್ ನಮ್ಮ ಡೇಟ್ ಆಫ್ ಬರ್ತ್ ನಂಬರ್ನ ಟೈಪ್ ಮಾಡ್ಕೋಬೇಕು ಇಲ್ಲಿ ಪಾಸ್ವರ್ಡ್ ಇದ್ದಿಲ್ಲ. ಆಮೇಲೆ ಓಕೆ ಅಂತ ಕೊಡಬೇಕು. ಸೊ ಏನಿಲ್ಲ, ಡೇಟ್ ಆಫ್ ಬರ್ತ್ನ ಹಾಕಿ ಇಲ್ಲಿ ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ ನಾವೇನು ಅಪ್ಲಿಕೇಶನ್ ಹಾಕಿದ್ದೀವಲ್ಲ PDF ಓಪನ್ ಆಗುತ್ತೆ. ಸೊ ಈ PDFನ ನೀವು ಪ್ರಿಂಟ್ ತೆಗೀರಿ, ಇಲ್ಲ ಸ್ಕ್ಯಾನ್ ಇದು ಸೇವ್ ಮಾಡಿ ನಿಮ್ಮ ಫೋನಲ್ಲಿ ಇಟ್ಕೊಳ್ಳಿ. ಸೊ ಇದು ಈ ರೀತಿ ಸಿಂಪಲ್ ಆಗಿ ನೀವು ಒಂದು ಪಾನ್ ಕಾರ್ಡಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನಿಮಗೆ ವಿತಿನ್ 2 ಡೇಸ್ ಅಥವಾ 2 ಅವರ್ನಲ್ಲಿ ಇಮೇಲ್ IDಗೆ ಒಂದು ಸಾಫ್ಟ್ ಕಾಪಿ ಬರುತ್ತೆ. ಸೊ ಆ ಸಾಫ್ಟ್ ಕಾಪಿನ ಏನಿಲ್ಲ ಆ PDF ನ ತೆಗೆದುಬಿಟ್ಟು, ಸೊ ಅಲ್ಲೂ ಕೂಡ ಪಾಸ್ವರ್ಡ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ನ ಹಾಕಿ PDF ನ ಪ್ರಿಂಟ್ ತೆಗೆದು ಬ್ಯಾಂಕಿಂಗ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಸೊ ಅರ್ಜೆಂಟಿಗೆ ಮನೆಗೆ 1 ವೀಕ್ನಲ್ಲೇ ನಿಮಗೆ ಮನೆಗೆ ಪಾನ್ ಕಾರ್ಡ್ನ ಕಳಿಸ್ಕೊಡ್ತಾರೆ. ಓಕೆನಾ? ಸೊ ನಿಮಗೆ ಇವೆಲ್ಲ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಜಾಯ್ನ್ ಆಗೋರು ಜಾಯ್ನ್ ಆಗಿ. ಅದೇ ರೀತಿ ನಿಮಗೆ ಮತ್ತೆ ಅಪ್ಲಿಕೇಶನ್ಗಳ ಮಾಹಿತಿ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಸೈಬರ್ ಟ್ರೈನಿಂಗ್ ಯಾರಿಗಾರು ಬೇಕಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಸೈಬರ್ ಶಾಪ್ ಟ್ರೈನಿಂಗ್ಗೆ ಬೇಕಾಗಿರೋ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.